ಕಾಶ್ಮೀರದ ಲೇಡಿ ಸಿಂಗಂ ದೆಹಲಿಗೆ ವರ್ಗಾವಣೆ. ಕಣಿವೆಯಲ್ಲಿ ಮಹಿಳೆಯರ ಮನಗೆದ್ದಿದ್ದ ಐಪಿಎಸ್ ತನುಶ್ರೀ. ಉಗ್ರರ ಹೆಡೆಮುರಿ ಕಟ್ಟುವಲ್ಲೂ ಯಶಸ್ವಿ. ಇದೊಂದು ಭಾವುಕ ಕ್ಷಣ. ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯ ಬೀಳ್ಕೊಡುಗೆಯ ಕ್ಷಣ. ವರ್ಗಾವಣೆಯಾದ ಒಬ್ಬ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿಯನ್ನು ಕಳಿಸಿಕೊಡುವ ಭಾವುಕ ಕ್ಷಣ. ಕಾಶ್ಮೀರ ತೊರೆದು ದೆಹಲಿಗೆ ವರ್ಗಾವಣೆಯಾಗುತ್ತಿದ್ದಾರೆ. ಈಕೆಯೇ ಕಾಶ್ಮೀರದ ಲೇಡಿ ಸಿಂಗಂ. ಬಿಹಾರದ ಮೋತಿಹಾರಿಯ ಸಾಮಾನ್ಯ ಕುಟುಂಬದಿಂದ ಬಂದು ಕಾಶ್ಮೀರದ ಭಯೋತ್ಪಾದಕರ ನಿದ್ದೆಗಿಡಿಸಿದ ಈ ಧೀಮಂತ ಮಹಿಳೆ ತನುಶ್ರೀ ಐಪಿಎಸ್. ಇವರ ಪಯಣ ಅಚ್ಚರಿ ಮೂಡಿಸುವಂತದ್ದು. ದೆಹಲಿಯ ಮಿರಾಂಡಾ ಹೌಸ್ನಲ್ಲಿ ಇತಿಹಾಸ ಓದಿದ ತನುಶ್ರೀ ನಂತರ ಫ್ಯಾಷನ್ ಡಿಸೈನಿಂಗ್ನಲ್ಲೂ ಕೋರ್ಸ್ ಮಾಡಿದ್ರು. ಆದರೆ ದೇಶ ಸೇವೆ ಮಾಡುವ ಛಲ ಅವರನ್ನು ಪೊಲೀಸ್ ಇಲಾಖೆಯತ್ತ ಕರೆದು ತಂದಿತು. ಅವರ ತಂದೆ ಸಿಆರ್ಪಿಎಫ್ನ ನಿವೃತ್ತ ಡಿಐಜಿ. ಇದೇ ಪ್ರೇರಣೆಯೊಂದಿಗೆ 2014ರಲ್ಲಿ ಸಿಆರ್ಪಿಎಫ್ನಲ್ಲಿ ಸಹಾಯಕ ಕಮಾಂಡೆಂಟ್ ಆಗಿ ತಮ್ಮ ವೃತ್ತಿಜೀವನ ಆರಂಭಿಸಿದರು. 2015ರಲ್ಲಿ ತನುಶ್ರೀ ಮದುವೆಯಾದರು. ವಿಶೇಷ ಅಂದ್ರೆ ಮದುವೆಯಾದ ಬಳಿಕ ಯುಪಿಎಸ್ಸಿ ಪರೀಕ್ಷೆಗೆ ಹಾಜರಾದರು. ಅದನ್ನು ಪಾಸ್ ಕೂಡ ಮಾಡಿದ್ರು. ಈ ಮಧ್ಯದಲ್ಲಿ ಆದಾಯ ತೆರಿಗೆ ಇಲಾಖೆ ಪರೀಕ್ಷೆಯನ್ನು ತೇರ್ಗಡೆಯಾದರು. ಆದರೆ ಪೊಲೀಸ್ ಇಲಾಖೆಯನ್ನೇ ಇಷ್ಟಪಟ್ಟು ಐಪಿಎಸ್ ಅಧಿಕಾರಿಯಾದರು. ಅವರಿಗೆ ಮೊದಲ ಪೋಸ್ಟಿಂಗ್ ಸಿಕ್ಕಿದ್ದು ಜಮ್ಮು ಕಾಶ್ಮೀರದಂತಹ ಅತ್ಯಂತ ಸಂವೇದನಶೀಲ ಪ್ರದೇಶದಲ್ಲಿ. ಶೋಪಿಯಾನ್ ಮತ್ತು ಪುಲ್ವಾಮಾದಲ್ಲಿ ಎಸ್ಎಸ್ಪಿಯಾಗಿ ಕೂಡ ತನುಶ್ರೀ ಕಾರ್ಯನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಅವರು ಕೆಲವು ಜಿಹಾದಿ ಮನಸ್ಥಿತಿಯ ಮತಾಂಧರ ತಾಯಂದಿರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಮಕ್ಕಳನ್ನು ಸರಿದಾರಿಗೆ ತರುವಂತೆ ಮನವಿ ಮಾಡಿದ್ರು. ಭಯೋತ್ಪಾದನ ತಗ್ಗುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ಖತರ್ನಾಕ್ ಉಗ್ರರ ಹೆಡೆಮುರಿ ಕಟ್ಟುವಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ तनुश्री ಅವರ ಧೈರ್ಯ ಮತ್ತು ಸಾಹಸವನ್ನು ಕೊಂಡಾಡುವಂತೆ ಮಾಡಿದ್ರು. तनुश्री आप मूल कहाँ से हैं? सर मैं बिहार से हूँ सर. और पढ़ाई क्या हुई आपकी? सर मैंने निफ्ट गांधीनगर से टेक्सटाइल डिजाइन में स्नातक किया. आप भी गुजरात में जाकर के आई हो? यस सर. तो ये टेक्सटाइल और टेरर कैसे गुजारा करोगी? सर ट्रेनिंग अच्छी मिली है सर, कर लूंगी. देखिए, टेक्सटाइल में धागे जोड़ने होते हैं और टेरर में धागे खोलने होते हैं. तो बहुत ही अलग अलग पहलू के काम करने पड़ेंगे आपको. यस सर. तनुश्री ಕೇವಲ ಭಯೋತ್ಪಾದಕರ ವಿರುದ್ಧದ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಪ್ರಧಾನಿ ಮೋದಿ ಅವರ ಸಲಹೆಯಂತೆ ತಮ್ಮ ಟೆಕ್ಸ್ಟೈಲ್ ಡಿಸೈನಿಂಗ್ ಜ್ಞಾನವನ್ನು ಬಳಸಿ ಕಾಶ್ಮೀರದ ಮಹಿಳೆಯರಿಗೆ ಕೌಶಲ್ಯ ತರಬೇತಿ ನೀಡಿದ್ರು. ಅವರ ಈ ಮಾನವೀಯ ಗುಣವೇ ಇಂದು ಜನರನ್ನು ಭಾವುಕರನ್ನಾಗಿಸಿದೆ. 2026ರ ಗಣರಾಜ್ಯೋತ್ಸವದಂದು ಶೌರ್ಯ ಪದಕಕ್ಕೆ ಭಾಜನರಾದ ತನುಶ್ರೀ ಈಗ ದೆಹಲಿಗೆ ವರ್ಗಾವಣೆಯಾಗಿದ್ದಾರೆ. ಕಾಶ್ಮೀರದಲ್ಲಿ ಅಪರಾಧ ನಿಯಂತ್ರಣ ಮತ್ತು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಅಡಿಪಾಯ ಹಾಕಿದ ಇವರು ಇನ್ನು ಮುಂದೆ ದೇಶದ ರಾಜಧಾನಿಯಲ್ಲಿ ಕ್ರೈಮ್ ಕಂಟ್ರೋಲ್ ಜವಾಬ್ದಾರಿಯನ್ನು ಹೊರಲಿದ್ದಾರೆ. ಒಂದು ಕಡೆ ಇವರ ವರ್ಗಾವಣೆ ಕಾಶ್ಮೀರದ ಜನರಿಗೆ ನೋವು ತಂದಿದ್ದರೆ, ಇನ್ನೊಂದು ಕಡೆ ಇದು ಹೆಮ್ಮೆಯ ವಿಷಯವೂ ಹೌದು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮತ್ತು ಧೈರ್ಯಶಾಲಿ ಮಹಿಳೆಯಾಗಿ ತನುಶ್ರೀ ಅವರ ಈ ಪಯಣ ಯುವಜನತೆಗೆ ದೊಡ್ಡ ಸ್ಫೂರ್ತಿ.